ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ನಿನ್ನೇನಾಗಿತ್ತು? ಆವರಣ ಪೂಜೆ ಆಗಬೇಕಿಲ್ಲ. ಅಂಗವಾಜನ ವಸ್ತ್ರ ಆಭರಣ ಸಮರ್ಪಣೆ ಮಾಡೋದು ಅಂದ್ರೇನು? ಎರಡು ರೀತಿ ಸಮರ್ಪಣೆ, ಎರಡು ರೀತಿ. ನಾವು ದೇವರಿಗೆ ಆಭರಣ ಹಾಕೋದಲ್ಲ, ಇಂಥ ಆಭರಣ ಹಾಕೊಂಡಿದ್ದಾನೆ ಅಂತ ಚಿಂತನೆ ಮಾಡೋದು ಅಷ್ಟೇ ಹೊರತು ಏನಲ್ಲ ಸಮರ್ಪಣೆ ಮಾಡೋದು. ಈ ರೀತಿ ಸಮರ್ಪಣೆ ಅಲ್ಲ. ಯಾಕಂದ್ರೆ ದೇವ್ರಿಗೆ ಇಲ್ಲದ್ದೆಲ್ಲಿದೆ. ಹಾಗಿದ್ರೆ ನಾವು ಕೊಡೋವರೆಗೂ ದೇವರಿಗೆ ಆಭರಣ ಇಲ್ಲ ಅಂತ ಆಗ್ಬಿಡೋದು. ಅಲ್ಲೇನು ಅದಿಲ್ಲ, ಯಾವಾಗಲೂ ಇದೆ. ಸಿದ್ಧಮೇವ ಅನ್ನ ವಸ್ತ್ರಾದ್ಯಂ. ಎಲ್ಲದಕ್ಕೂ ಆಚಾರ ಉತ್ತರ ಕೊಡ್ತಾರೆ. ದೇವರಿಗೆ ಇದೆ ಉಳಿದವರಿಗಾದ್ರೆ ಇಲ್ಲ ಕೊಡ್ತೀವಿ ಅಂತ ಹೇಳಬೇಕು. ಆದರೆ ಯಾರಿಗೆ ಇದೆಯೋ ಅವ್ರಿಗೆ ಇಲ್ಲ ಅಂತ ಹೇಳಬಾರ್ದು. ಇರೋದ್ರಿಂದ ನೋಡಿ ಅನುಸಂಧಾನ ಅಷ್ಟೇ ಹೊರತು ಬೇರೆ ಅಲ್ಲ. ಅದನ್ನು ಹೇಳಿ, ಇರೋ ಆಭರಣನೇ ಏನ್ ಮಾಡ್ತಿದ್ದೀವಿ ನಾವೀಗ? ಇರೋ ಆಭರಣನೇ ನೀವೇ ಕೊಡ್ತೀರಿ. ಕೃಷ್ಣಗೋ ವೆಂಕಟ ಶ್ರೀನಿವಾಸ ದೇವರಿಗೂ ಕಾಣಿಕೆ ಕೊಡ್ತೀರಿ, ದಿವಸ ಹಾಕ್ತೀರಿ ಅಂತ ಹೇಳ್ತೀರ ನೀವು. ನಿಮ್ಮಂತ ಹೋಗ್ತಾರೆ 1000 ಜನ ಕೊಟ್ಟಿದ್ದಾರೆ ಹೋಗಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನೀವು ಕೊಟ್ಟು ಒಂದು ದಿವಸ ಹಾಕ್ತಾರೆ ಅಷ್ಟೇ. ನೀವು ಹೋದಾಗ ಬೇಕಾದ್ರೆ ಹಾಕ್ಬೇಕು, ವರ್ಷದ ದಿವಸಕ್ಕೆ ಒಂದು ಹಾಕ್ಬೋದು. ಹಾಕೋದಿಲ್ಲ. ಯಾಕೆ? ಎಷ್ಟು ಆಭರಣ ಇದೆ? ಅದು ಭೌತಿಕ ಆಭರಣನೇ ಎಷ್ಟಿದೆ, ದೇವರ ಸ್ವರೂಪದಲ್ಲೇ ಎಷ್ಟಿವೆ ಪರಮಾತ್ಮ ಅನಂತ ಅನಂತ. ಗುಣಮಾಣಿಕ್ಯ ಮಂಡ, ಒಂದೊಂದು ಗುಣನೂ ದೊಡ್ಡ ಮಾಣಿಕ್ಯ. ಆದ್ರಿಂದ ಏನಲ್ಲ ಅದು ನಾವು ಹಾಕೋದು ಸೇವೆ ಅನ್ಸುತ್ತೆ ಹೊರತು ಏನನ್ಸೋದಿಲ್ಲ ಸಹಾಯ ಅಂತ. ಸಹಾಯ ಅವಶ್ಯಕತೆ ಇದ್ರೆ ಸಹಾಯ, ಅವಶ್ಯಕತೆ ಇಲ್ಲದೆ ಹೋದಾಗ ಅದು ಸೇವೆ ಅಷ್ಟೇ. ದೇವರಿಗೆ ಯಾವ ಕಾಲಕ್ಕೆ ಅನುಸಂಧಾನ ಇರಲೇಬೇಕಿಲ್ದ್ರೆ ತಪ್ಪಾಗುತ್ತೆ. ಯಾರಿಗೆ? ದೇವರಿಗೆ ಅವಶ್ಯಕತೆ ಪ್ರಶ್ನೆ ಬರಲಿಲ್ಲ. ನೀವು ಹಾಕ್ತೀರಿ, ಅದು ಹಾಕಿ ನಿಮ್ದು ಆಭರಣ ಅದು. ಮತ್ತೆ ಆತದ್ದೇ ವಾಪಸ್ಕೊ ಕೆರೆಯ ನೀರೊಳಗೆ ಹೇಗೆ ಸೇರಿಸ್ತಿದ್ರು, ಅದು ಹೇಗಾಯ್ತಾ? ಆಗ್ಲಿಲ್ಲ. ಯಾರಿಗೆ? ಯಾರ ಬಗ್ಗೆ ಹೇಳಿದ್ದ? ಯಂತ್ರೋದ್ಧಾರಕ ಪ್ರಾಣದೇವರಿಗೆ. ಹೌದು. ಅವರಿಗೆ ಎಷ್ಟು ಹೇಳಿದ, ದೇವರಿಗೆ ಎಷ್ಟು ಹೇಳ್ಬೇಕು. ಜಾತ್ವೈವ ಭೂಷಣಂ ಕಿಂಚಿತ್ ನವಮ. ಈ ರೀತಿ ಚಿಂತನೆ ಮಾಡ್ತಾ ನಾವೊಂದು ದೇವರಿಗಿದೆ ನಮ್ಮ ಸೇವೆ ಆಗಲಿ ಅಂತೇಳಿ ಮಾಡಿಸಿದ್ದನ್ನು ಹಾಕ್ಬೋದು. ದಿವಸ ಎಷ್ಟೆಷ್ಟು ಮಾಡ್ಸಕ್ಕಾಗತ್ತೆ ಅಂತ ಕೇಳಿದ್ರೆ ಅದನ್ನೇ ತೊಳೆದು ಮತ್ತೆ ಹಾಕ್ಬೋದು. ದೇವರಿಗೆ ಆಭರಣ ಒಂದು ಹಾಕಿರ್ತೀವಿ ತಂದು, ನಿತ್ಯ ಅದನ್ನು ತೊಳೆದು ಮತ್ತೆ ಹಾಕಿದ್ರೆ ಏನಾಯ್ತು? ಇನ್ನೊಬ್ಬ ಅದಾಯ್ತು ಅಷ್ಟೇ. ಇಲ್ಲ ಇವತ್ತಿನ ಕಾಲಕ್ಕೆ ಸಾಧ್ಯ ಇದೆ ತೊಗೊಳಕ್ಕಾಗಲ್ಲ? ಸಾಧ್ಯ ಇಲ್ಲ. ತಗೊಂಡು ಇಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಜಾತ್ವೈವ ಭೂಷಣಂ ಕಿಂಚಿತ್ ನಮಮಪ್ತ. ಹಾಕ್ತೇವೆ, ಹೌದು ಹೇಳಿದ್ದು. ತೊಳೆದು ಹಾಕಿ ಆಗಲ್ಲ ಅಂತ ಹೇಳಿದ್ರು. ಚಿನ್ನ ತೊಳೆದು ಬಿಟ್ರೆ ಆಯ್ತು, ಸುವರ್ಣನ ತೊಳೆದು ಬಿಟ್ರೆ ಸುದ್ದಿ. ಅದೇ ಭಾರಿ ಇದೆ, ಸೋಪಾಗಿ ತೊಳಿಬೇಕಾ? ಏನು ಹಾಕ್ಬೇಕಾಗಿಲ್ಲ, ನೀರು ಹಾಕಿಬಿಟ್ರೆ ಸಾಕು. ಅದು ಎಲ್ಲ ಪ್ರಶ್ನೆಗೆ ಉತ್ತರ ಇದೆ, ವೆರಿ ಇಂಪಾರ್ಟೆಂಟ್. ಅಷ್ಟಕ್ಕೆ ಶುದ್ಧ ಆಗುತ್ತೆ ಅದು, ಬೇರೆ ಹಾಗಾಗೋದಿಲ್ಲ. ಅದಕ್ಕೆ ಹುಣಸೆ ಹಣ್ಣು ಹಾಕಬೇಕು, ಹಿತ್ತಾಳೆ ಅದಕ್ಕೆಲ್ಲ. ಆದರೆ ಪ್ರತಿಯೊಂದು ಇದನ್ನ ಮಣ್ಣಿಂದ ಉಪಯೋಗಿಸ್ತಾ ಬರಲ್ಲ. ಒಂದ್ಸತ್ತು ಉಪಯೋಗಿಸಿದ್ರೆ ಥ್ರೋವೆ, ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಅದನ್ನೆಲ್ಲ ಭಾಗವತದಲ್ಲೇ ಹೇಳ್ತಾರೆ, ಯಾವ್ಯಾವುದಕ್ಕೆ ಯಾವುದರಿಂದ ಶುದ್ಧಿ ಅಂತ ಹೇಳ್ತಾರೆ. ಸುವರ್ಣಕ್ಕೆ ಬರೀ ಇದಾದ್ರೆ ನೀರೆಲ್ಲ ನೀರು ಹಾಕಿ ತೊಳೆದ್ಬಿಟ್ರೆ ಮದುವೆ. ಜಾತ್ವೈವ ಭೂಷಣ ಅದು ಅನುಗ್ರಹ. ನೀವೇ ಹೇಳಿದ್ರಲ್ಲ ಅನುಗ್ರಹ. ಉತ್ತರ ಅಲ್ಲೇ ಇದೆ. ಅನುಗ್ರಹ ಬೇರೆ, ವಸ್ತುಸ್ಥಿತಿ ಬೇರೆ. ಅದೇ ಹೇಳಿದ್ದ. ಭಕ್ತಿ ಇದ್ದೋಣ. ಶಬರಿ ಎಂಜಲ್ ತಿಂದ, ಆಮೇಲೆ ಎಂಜಲ್ ತಿಂದಿಲ್ಲ ವಿಚಾರ ಬೇರೆ. ಅದರಿಂದ ಅದೊಂದೇ ಫಾಲೋ ಮಾಡೋದು, ಎಂಜಲ್ ತಿರ್ಕೊತ ಓಡಾಡೋದು ಅಷ್ಟೇ. ದೇವರ ತಿಂದಿದ್ದಾರಾದ್ರಿಂದ ನಾವು ತಿನ್ಬೋದು. ಇವೆಲ್ಲ ಪುರಾಣದ ಕಥೆ ತುಂಬಾ ಜನ ಒಪ್ಪಲ್ಲ. ಇಂಥವು ಮಾತ್ರ ಒಪ್ತಾರೋ, ತಮಗೆ ಉಪಯೋಗ ಆಗುತ್ತಲ್ಲ ಅಷ್ಟು ಮಾತ್ರ ಹೋಗ್ತಾರೆ. ಯಜ್ಞೋಪವೀತಂ ದತ್ವಾ ತಮಾಸನೆ. ಎಲ್ಲ ಆಭರಣ ಹಾಕಿದ್ವಿ, ಎಲ್ಲ ಇಟ್ಟು ಯಜ್ಞೋಪವೀತ ಹಾಕಿ ಮದ್ದೆ ಹಾಕಿಬಿಟ್ರೆ ಏನಾಗುತ್ತೆ? ಯಜ್ಞೋಪವೀತನ ಸುವರ್ಣ ಕವಚ ತೊಡಿಸಿದ್ದಾರೆ. ಯಜ್ಞೋಪವೀತ ಮಧ್ಯೆ ಒಳಗೆ ಕಾಣಿಸೋದಿಲ್ಲ. ಯಜ್ಞೋಪವೀತ ಕವಚ ಹಾಕಿ ಏನು ಕಾಣಿಸುತ್ತೆ? ಅದ್ರ ಮೇಲೆ ಹಾಕಿದ್ರೆ ಕಾಣಿಸುತ್ತೆ. ಕೊನೆಗೆ ಯಜ್ಞೋಪವೀತ ಹಾಕ್ಬೇಕು. ಆಮೇಲೆ ಪ್ರತಿಮೆಯನ್ನ ಪೀಠದಲ್ಲಿ ಕೂಡಿಸ್ಬೇಕು. ಇಷ್ಟೆಲ್ಲ ಮಾಡಿದ್ವಿ. ಅಲ್ಲಿ ಒಂದು ಕಡೆ ಇಟ್ಕೊಂಡು ಅಲಂಕಾರ ಮಾಡಬೇಕು. ಅಲ್ಲೇ ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲ ಅಲ್ಲಿ ಮತ್ತೆ ಬರ್ತದೆ. ಸ್ವಾಮಿ ಬಂದ ನೋಡ್ತೀರಿ ನೀವು. ಮೊದಲು ಅಲಂಕಾರ ಮಾಡಿ ಆಮೇಲೆ ಇಡ್ತಾರೆ. ಮತ್ತೆ ಅಲಂಕಾರ ತೆಗೆದು ಭುಜಂಗಿಸಿಡ್ತಾರೆ. ಭುಜಂಗಿಸಿದ ಮೇಲೆ ಪದ್ಧತಿ ಇದೆ. ಅಭಿಷೇಕಾತ್ ಪುರಾವಾಪಿ ಪಶ್ಚಾದ್ವಾ ತತ್ವನ್ಯಾಸ ಮಾತ್ರಕನ್ಯಾಸಗಳನ್ನು ಮಾಡಬೇಕು. ಆಸನಸ್ಥಂ ಹರಿಂ ಸ್ಪೃಷ್ಟ ಮೂಲದ್ವಾದಶಕಂ ಜಪೇತ್. ಪರಮಾತ್ಮನನ್ನ ಆಸನದಿಟ್ಟ ಮೇಲೆ ಮೂಲ ಮಂತ್ರನ 12 ಸರ್ತಿ ಹೇಳಬೇಕು. ನಾರಾಯಣ ಮಂತ್ರನ. ಗಂಧ ಪುಷ್ಪ ತುಳಸಿಗಳ ಸಮರ್ಪಣೆ ಎಲ್ಲ ಆಗಬೇಕು. ಅರ್ಪಯೇತ್ ಗಂಧ ಪುಷ್ಪಾಣಿ ಮೂಲೇನ ತುಳಸೀಂ ತಥಾ. ಮೂಲೇನ ತುಳಸೀಂ ತಥಾ ಅಂದ್ರೆ ಮೂಲದಿಂದ ಎಲ್ಲದಕ್ಕೂ ಒಬ್ಬರು ನಾರಾಯಣ ಸೇರಿಸಲೇಬೇಕು. ಸೇರಿಸದೆ ಹೋದ್ರೆ ಪೂಜೆಯಲ್ಲಿ ಯಾವುದು ಇದು ಬರೋದೇ ಇಲ್ಲ. ನೆಕ್ಸ್ಟ್
ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ಪ್ರಭೋ ಕೆಲವು ಮಂತ್ರಗಳೆಲ್ಲ ಇದೆ ಹೇಳಬೇಕು. ಪುಷ್ಪ ಸಮರ್ಪಣ ಮಂತ್ರ ಹೇಳ್ತಾರೆ. ಪುಷ್ಪ ಸುಮ್ಮನೆ ಹಾಕಬಾರದು. ಓಂ ನಮೋ ನಾರಾಯಣಾಯ ಗಂಧಂ ಸಮರ್ಪಯಾಮಿ ಹೇಳಿ ಹಾಕಬೇಕು. ಓಂ ನಮೋ ನಾರಾಯಣ ತುಳಸೀಂ ಸಮರ್ಪಯಾಮಿ ಅಂತಲೇ ಹೇಳೇ ಹಾಕಬೇಕು. ಅದು ಮಂತ್ರ. ಅದು ಇಲ್ಲ ಸುಮ್ಮನೆ ಕೊಟ್ಟು ತಗೊಳ್ಳಿ ಅಂತ ಹೇಳ್ಕೊಡ್ತಾರಲ್ಲ ಹಾಗೆ. ಮಾಲ್ಯಾದೀನಿ ಪುಷ್ಪಗಳಲ್ಲಿ ಮಾಲ್ಯಾದೀನಿ ಸುಗಂಧೀನಿ ಅವೆಲ್ಲ ಬೇರೆ ಬೇರೆ. ತಪ್ತಶ್ಚಕ್ರಾಯುಧಾಯುಧಾನಿ ಪೂಜೆಯೇತ್ ಕ್ರಮಶೋ ದಶ ಅದು ಆಯ್ತು. ಅದಾದ ಮೇಲೆ ಹೇಳ್ಬೇಕಾದ್ರೆ ಆಭರಣ ಪೂಜೆ ಹೇಗೆ ಮಾಡಬೇಕು ಅಂತ ಸುಮ್ಮನೆ ಚಕ್ರ ಹಾಕಿ ಕರ್ಕೋಬಾರ್ದು. ಓಂ ಚಕ್ರಾದಿ ದೇವಿಯೈ ದುರ್ಗಾಯೈ ನಮಃ, ಓಂ ಶಂಖಾದಿ ದೇವತಾಯೈ ಶ್ರೀಯೈ ನಮಃ, ಓಂ ಗದಾದಿ ದೇವತಾಯ ವಾಯವೇ ನಮಃ ಹೀಗೆ ಹೇಳ್ಕೊಂಡು ಹಾಕಬೇಕು. ಸುಮ್ಮನೆ ಹಾಕೋದಲ್ಲ. ಅಥ ಆವರಣ ಪೂಜಾಯಾಮ್ ಲಕ್ಷ್ಮೀಂ, ಈಗ ಆವರಣ ಪೂಜೆ ಶುರು ಮಾಡುತ್ತಾರೆ. ಅಥ ಆವರಣ ಪೂಜಾಯಾಮ್ ಲಕ್ಷ್ಮೀಂ ವಾಮೇ ಹರೇರ್ಯಜೆ. ಪರಮ 7 ಆವರಣ ಪೂಜೆ ಮಾಡಬೇಕು. ಸಪ್ತಾವರಣ ಪೂಜೆ. ಅಥ ಆವರಣ ಪೂಜಾಯಾಮ್ ಲಕ್ಷ್ಮೀಂ ವಾಮೇ ಹರೇರ್ಯಜೆ. ಮೊದಲನೇದಾಗಿ ನಾರಾಯಣ, ಮಧ್ಯದಲ್ಲಿ ನಾರಾಯಣ, ಎಡಪಕ್ಕ ಬಲಪಕ್ಕ ಇದೆ. ವಾಮಿ ಲಕ್ಷ್ಮೀಧರಾಭ್ಯಾಮ್ ಆಶ್ಲಿಷ್ಟ, ಲಕ್ಷ್ಮೀ ರೂಪ ಎಡಗಡೆಗೆ, ಧರಾರೂಪ ಬಲಗಡೆಗೆ, ಶ್ರೀದೇವಿ ಭೂದೇವಿ ಆ ರೀತಿ ಹೇಳಬೇಕು ಹೊರತು ಯಾವ ರೀತಿ ಹೇಳಬಾರ್ದು. ಇಲ್ಲಿ ಬಲಗಡ ಉಲ್ಟಪಟ ಮಾಡಬಾರ್ದು. ಲಕ್ಷ್ಮೀಂ ವಾಮೆ ಇದು ಮೊದಲನೇ ಆವರಣ. ಅಲ್ಲಿಂದಾನೆ ಮೊದಲೇ ಶುರು. ದಕ್ಷಿಣೇ ಪಾರ್ಶ್ವೇ ಚತಃ ವಾಮೇ ಹರೇರ್ಯಜೇತ್ ಧರಾಂ ದಕ್ಷಿಣೇ ಚ ಪಾರ್ಶ್ವೇ. ಧರಾರೂಪ ಅಂದ್ರೆ ಈ ಭೂದೇವಿ ಧರ ಅಲ್ಲ, ಭೂರೂಪದ ಮಹಾಲಕ್ಷ್ಮಿ ಧರ. ಪಾರ್ಶ್ವೇ ಎಡಭಾಗದಲ್ಲಿ ಪೂಜೆ ಮಾಡಬೇಕು. ತತಃ ಪೂರ್ವಾದಿ ದಿಕ್ಷುಚ. ಇಷ್ಟು ಮೊದಲನೇದಾಯ್ತು. ಈಗ ಎರಡನೇದು ಪೂರ್ವಾದಿ ದಿಕ್ಕುಗಳಲ್ಲಿ 4 ಪೂರ್ವಾದಿ ದಿಕ್ಕುಗಳು ಎಷ್ಟು ಬರುತ್ತೆ? ಪೂರ್ವಾದಿಗಳು 4 ಬರುತ್ತೆ. ಅದ್ರಲ್ಲಿ ಏನಂತ ಪೂಜೆ ಮಾಡಬೇಕು? ಕ್ರುದ್ಧೋಲ್ಕಾಯ ನಮಃ, ಮಹೋಲ್ಕಾಯ ನಮಃ, ವೀರೋಲ್ಕಾಯ ನಮಃ, ಸುಮದ್ಯೂಲ್ಕಾಯ ನಮಃ ಇಷ್ಟು ಹೇಳಿ ಆಗ್ನೇಯ 4 ದಿಕ್ಕಿದೆಯಲ್ಲ ಅಲ್ಲಿ ಸಹಸ್ರೋಲ್ಕಾಯ ನಮಃ 4 ಸಹಸ್ರೋಲ್ಕನೆ. ಗೊತ್ತಾಯ್ತಾ? ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿ ಯಾವುದು? ವೃದ್ಧೋಲ್ಕ, ವೀರೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ. ಮಧ್ಯದಲ್ಲಿ ಏನು ಮಾಡಿ ಸುತ್ತಲೂ ಕೂಡ ಸಹಸ್ರೋಲ್ಕ ಅಂತ ಪೂಜೆ ಮಾಡಬೇಕು. ಎಲ್ಲಿ? 4ರಲ್ಲಿ ಒಂದೇ. 4ರಲ್ಲಿ ಒಂದೇನೆ. ಯಾಕೆ ನಮಗೇನು ಪ್ರಶ್ನೆ ಬರ್ತಿತ್ತು? 5 ರೂಪನ 8 ಕಡೆ ಹೇಗೆ ಮಾಡೋದು ಅಂತ ಕೇಳಿದ್ರೆ 4ರಲ್ಲಿ ಇದನ್ನು ಮಾಡಿ ಉಳಿದ್ರೆ ಒಂದೇ. ಅವ ಸಹಸ್ರೋಲ್ಕಾಯ ನಮಃ. ಇದೊಂದು ಆವರಣ. ಆವರಣ ಅಂದ್ರೆ ಏನು? ಸುತ್ತು. 7 ಸುತ್ತಗಳಲ್ಲಿ ಪೂಜೆ ಮಾಡಬೇಕು. ಶ್ರೀರಂಗದ ದೇವಸ್ಥಾನಕ್ಕೆ 7 ಇದೆ. 7 10 ಅಲ್ಲ, 7 ಪ್ರಕಾರ ಇರೋದು. ಸಪ್ತ ಪ್ರಾಕಾರ ಉತ್ಸವ ಮಾಡ್ತಾರೆ, ಸಪ್ತ ಪ್ರಾಕಾರ ಪ್ರದಕ್ಷಿಣೆ ಎಲ್ಲ ಇದೆ. ಕ್ರುದ್ಧೋಲ್ಕಾಯ ನಮಃ, ವೀರೋಲ್ಕಾಯ ನಮಃ, ಸಹಸ್ರೋಲ್ಕಾಯ ಇತಿ ಚತುಹು ಆಗ್ನೇಯಾದಿ ವಿದಿಕ್ಷುಚ. ದಿಕ್ಕು ಅಂದ್ರೆ ಅದು ವಿದಿಕ್ಕು ಅಂದ್ರೆ ಇದು. ವಿದಿಕ್ಕು ಅಂದ್ರೆ ಉಪದಿಕ್ಕುಗಳು. ಅವು ಮಹಾ ಮುಖ್ಯ ದಿಕ್ಕುಗಳು, ಉಪದಿಕ್ಕುಗಳು. ಮೇನ್ ರೋಡ್ ಕ್ರಾಸ್ ಅಂತೀವಲ್ಲ ಹಾಗೆ. ಆಮೇಲೆ ಪುನಃ ಪೂರ್ವಾದಿ ಕಾಷ್ಟಾಸು. ಕಾಷ್ಟ ಅಂದ್ರೆ ದಿಕ್ಕು ಅಂತ ಅರ್ಥ. ಪೂರ್ವಾದಿ ದಿಕ್ಕುಗಳಲ್ಲಿ ನೆಕ್ಸ್ಟ್ ಈಗ ಮುಂದಿನ ಆವರಣ ವಾಸುದೇವಾದಿ ಕಾನ್ಯಜೇತ್. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಯಾವುದಿದೆಲ್ಲ ದಿಕ್ಕುಗಳಲ್ಲಿ. ಆಮೇಲೆ ವಿದಿಕ್ಕುಗಳಲ್ಲಿ ಮಾಯಾ, ಜಯ, ಕೃತಿ, ಶಾಂತಿ. ಗೊತ್ತಾಯ್ತಾ? ಮಾಯಾ, ಜಯ, ಕೃತಿ, ಶಾಂತಿ ಈ ರೀತಿಯಲ್ಲಿ ಚಿಂತನೆ ಮಾಡಿ. 8 ಆಯ್ತಲ್ಲ ಆಗ. ಇದರಲ್ಲಿ ಯೋಚನೆ ಇಲ್ಲ. 8 4 4 8 ಆಯ್ತು. ಮಾಯಾಂ ಜಯಾಂ ಕೃತಿಂ ಶಾಂತಿಂ ಯಜೇತ್ ಕೋಣೇಶು ಚಕ್ರಮಾತ್. ಇದೆಲ್ಲ ಮಾಡಿ ನಮ್ಮ ಚಿತ್ರ ಇರಬೇಕಾಗ ಆಗ ದೇವ್ರ ವೈಭವ ಏನಂತ ಗೊತ್ತಾಗುತ್ತೆ. ಇಷ್ಟರ ಮಧ್ಯೆ ಎಲ್ಲಾದ ರೂಪ ತಾನಿದ್ದಾನೆ. ಆವರಣ ತನ್ನ ರೂಪಗಳೇ ಇದೆ ಮೊದಲಿಗೆ. ಅಂದ್ರೆ ತನ್ನ ಮಧ್ಯೆ ತಾನಿದ್ದಾನೆ ಮುಖ್ಯವಾಗಿ. ಉಳಿದವ್ರಿಗೆ ಸೇವೆಗೆ ಅವಕಾಶ ಕೊಡ್ತಾನೆ ಹೊರತು ಏನಿಲ್ಲ, ಯಾರಿಗೂ ಬೇಕಿಲ್ಲ. ಉಳಿದವರಿಗೆ ರಕ್ಷಣೆಗೋಸ್ಕರ ಬೇಕು ಕೆಲವರಿಗೆ. ದೇವರಿಗೆ ಏನೂ ಬೇಕಿಲ್ಲ. ತನಗೆ ತಾನೇ ಸ್ವಯಂ ರಕ್ಷಕ. ಅವನಿಗೆ ಆಪತ್ತೇ ಇಲ್ಲ ಒಂದು, ಪರಿಹಾರ ಮಾಡೋ ಶಕ್ತಿ ಯಾರು ಕೊಡಬೇಕಾಗಿಲ್ಲ ಮತ್ತೊಂದು. ಆದ್ರಿಂದ ಅವೆಲ್ಲ ಪೂಜೆ ಅನ್ಸೋದು ಆಗ. ಬೇಕಾದ್ ಕೊಟ್ರೆ ಪೂಜೆ ಆಗೋದಿಲ್ಲ. ದ್ವಿಷಿ ದ್ವೇದೇ ಕೋಣೆ ಏಕ ಏಷಿ ದಾಮೋದರೋ ಭವೇತ್. ಅದಾದ ಮೇಲೆ ಕೇಶವಾದಿ ರೂಪ ಮಾಡಬೇಕು. ಅವೆಷ್ಟಿವೆ ಈಗ? 12 ಇದೆ. 12 8ರಲ್ಲಿ ಹಾಕ್ಬೇಕೀಗ. ಅಲ್ಲಿ ಸಮಸ್ಯೆ ಬಂದಿತ್ತು. 5 ದಿಕ್ಕಿಗೆ 8 ಹಾಕ್ಬೇಕಾಗಿತ್ತು. ಈಗ 8 ದಿಕ್ಕಿಗೆ 5 ಹಾಕ್ಬೇಕಾದ್ರೆ ಈಗ 12 ಇದು ಮಾಡಬೇಕು. ಅದಕ್ಕೆ ಮಾಡ್ಬೇಕಾದ್ರೆ 2 2 2 ಎಷ್ಟಾಯ್ತು? 4 2 8. ಆಮೇಲೆ 2 2 2 ಎಷ್ಟಾಯ್ತು? 16. ಅಲ್ಲ, ಒಂದೊಂದು ಮಾಡಿದ್ರೆ ಎಷ್ಟು? 14. 8 + 4 12. 12 ರೂಪಾಯಿ ಬಂತು ಕರೆಕ್ಟಾಗಿ.
ಗೊತ್ತಾಯ್ತಾ? ಇದೆಲ್ಲ ಸೇರಿಸ್ಬೇಕು. ಇದೆಲ್ಲ ಗೊತ್ತಾಗ್ಬಿಟ್ರೆ ಲೆಕ್ಕ ಮಾಡೋದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಬುದ್ಧಿ. 2 3 ಯಾವ ರೀತಿ ಅಡ್ಜಸ್ಟ್ ಇದು ಮಾಡಬೇಕು ಅಂತ ಅರೇಂಜ್ ಮಾಡಬೇಕು ಅಂತ ಹೇಳಿ. ದಿಶಿ ದ್ವೇ ಕೋಣ ಅಂದ್ರೆ ವಿದಿಕ್ಕು. ಕೋಣ ಅಂದ್ರೆ ಏನು? ಕೋಣ ದಿಕ್ಕುಗಳು ಅಂತ ಹೇಳಿದ್ರೆ ಮಧ್ಯದ ಕೋಣ ಈ ರೀತಿ ಬರೋದ್ರಿಂದ ಕೋಣಗಳು, ಈ ರೀತಿ ಬರೋದ್ರಿಂದ ಇಲ್ಲ. ಈ ನೇರ ಹಾರಿಜಾಂಟಲ್, ವರ್ಟಿಕಲ್, ಹಾರಿಜಾಂಟಲ್ ಅವು ಹಾಗಲ್ಲ. ಕ್ರಾಸಲ್ಲಿ ಬರೋದ್ರಿಂದ ಕೋಣಗಳು ಅಂತ ಕರೀತಾರೆ. ಕೋಣ ದಿಕ್ಕುಗಳಲ್ಲಿ ಅಲ್ಲಿ ಹೇಳ್ಬೇಕು ವಿದಿಕ್ಕು ಅಂತ ಹೇಳಿದ್ರು. ಅದಕ್ಕೂ ಅರ್ಥ ಇದೆ, ಇದಕ್ಕೂ ಅರ್ಥ ಅದೇನೆ. ಬೇರೆ ಪದ ಉಪಯೋಗಿಸಿದ್ರು. ಐಸೆ ಅಂದ್ರೆ ಏನು? ಈಶಾನ್ಯಕ್ಕೆ ಐಸೆ ವಾಯುಸೆ ಅಲ್ಲ, ಐಸೆ ಈಶಾನ್ಯ ದಿಕ್ಕಿದೆ. ಈಶಾನ ಐಶಾನ್ಯ, ಐಶ ಅಂತಾಗತ್ತೆ. ಈಶ ದಿಕ್ಕಿನಲ್ಲಿ ಈಶ ಅಂದ್ರೆ ರುದ್ರದೇವರು, ಅವರ ದಿಕ್ಕು ಯಾವುದು? ಈಶಾನ್ಯ. ಅದಕ್ಕೋಸ್ಕರ ಈ ಐಶೆ ಅಂತ ಕರೆದು. ದಾಮೋದರ ಭವೆ, ದಾಮೋದರ ರೂಪ ಬರುತ್ತೆ. ಕೊನೆಗೆ 12 ರೂಪ ಯಾವ್ದಾಯ್ತಾಗ? ದಾಮೋದರ. ಕೇಶವಾದಿ ದಾಮೋದರ ಅಂತ 12, ಸಂಕರ್ಷಣಾದಿ ಕೃಷ್ಣ ಅಂತ. ಹರಿ ಕೃಷ್ಣ, ಹರಿ ಅಲ್ಲ ಕೃಷ್ಣ, ಅದು 8 ಆಯ್ತು. ಮತ್ತೆ ಒಟ್ಟು 12 ಅಂದ್ರೆ ಒಂದು ಆವರಣ ಇದು, ನೆಕ್ಸ್ಟ್ ಆವರಣ ಅದು. 24 ರೂಪಗಳು ಬರಬೇಕು. ಅದಕ್ಕೆ 12 ಭಾಗ ಮಾಡಿ ಅದರಲ್ಲಿ 8 2 ಮಾಡಿ 2 ಮಾಡಿದ್ರೆ ಅಲ್ಲಿ ಪೂರ್ತಿ ಮುಗಿಯುತ್ತೆ. ದ್ವೇ ಕೋಣೆ ಏಕ ಐಷೇ ದಾಮೋದರೋ ಭವೆ ಸಂಕರ್ಷಣಾದಿ ಕೃಷ್ಣಾಂತಹ ಮೂರ್ತಯೋ 12 ಕ್ರಮ. ಆಮೇಲೆ ಸಂಕರ್ಷಣಾದಿ ಕೃಷ್ಣಾಂತ ಇದು 2ನೇ ಇದೇ ಕ್ರಮದಲ್ಲಿ 2 1 ಮಾಡಿದ್ರೆ 12 ಆಯ್ತು. ಮತ್ತೆ ಹೇಳಬೇಕಾಗಿಲ್ಲ. ಮತ್ಸ್ಯಾದಿ ಮೂರ್ತಯ ಹೇಳಬೇಕೀಗ. ಮತ್ಸ್ಯಾದಿ ಮೂರ್ತಿ ಇರೋದು ಎಷ್ಟು? 10 ಹೆಂಗ್ ಮಾಡ್ಬೇಕೀಗ? ಹೆಂಗ್ ಮಾಡ್ಬೇಕು? 12 2 ಸೇರಿಸ್ಬೇಕು. ಅಲ್ಲ 2 ರೂಪನೇ ಸೇರಿಸ್ಬೇಕು. 2 1 2 1 ಅಲ್ಲ, 10ಕ್ಕೆ 2 ಸೇರಿಸಿ ಹೇಳಬೇಕು. ಅದಕ್ಕೇನೆ ಮತ್ಸ್ಯಾದಿ ಅನಂತಹ, ಆಮೇಲೆ ವಿಶ್ವರೂಪ, ಇಷ್ಟು ಸೇರಿ ಎಷ್ಟಾಯ್ತು ಅಲ್ಲಿಗೆ? 12. ಮತ್ಸ್ಯಾದಿಗಳು 10, ಅನಂತ ವಿಶ್ವರೂಪ ಸೇರಿಸಿಬಿಟ್ರೆ 12 ಆಯ್ತು. ಇವೆಲ್ಲ ಗೊತ್ತಾದ್ರೆ ಎಷ್ಟು ಕ್ಲೀನಾಗಿ ಅದು ನಮ್ಮ ದೇವ್ರ ಚಿತ್ರ ಬರುತ್ತೆ ಮುಂದ್ಗಡೆ. ಪ್ರಮಾದ್ಯಜೆ ಐಶಾನ್ಯಾಂ ವಿಶ್ವರೂಪಶ್ಯ. ಐಶಾನ್ಯಂ ಅಂತ ಹೇಳಿದ್ರೆ ಕೊನೆಗೆ ಈಶಾನ್ಯ ದಿಕ್ಕಿನಲ್ಲಿ ವಿಶ್ವರೂಪ ಅನ್ನೋ ರೂಪ ಬರುತ್ತಾಗ. ಕ್ರಮೇಣ ಅನೇನ ಪೂಜೆ, ಈ ಕ್ರಮದಲ್ಲಿ ಪೂಜೆ ಮಾಡಬೇಕು. ಇದಿಷ್ಟು ದೇವರ ರೂಪಗಳೇ ಇಷ್ಟು ಕೂಡ. ಇಷ್ಟು ಆವರಣದ ದೇವರೇ ಬಂದಿತ್ತು. ಈಗ ಬದಲಾಗುತ್ತೆ. ಸರ್ವದಿಷ್ಟು ಪುನಶ್ಚಾಪಿ ಅನಂತಾದೀನ್ ಸಭಾರ್ಯಕಾನ್ ಇಂದ್ರಾದೀಂಶ ಸಪತ್ನೀಕಾನ್ ಪರಿಗ್ರಹಯುತಾನಪಿ. ಆದ್ಮೇಲೆ ಇವರು ಬರ್ತಾರೆ. ಅನಂತ ಬ್ರಹ್ಮ, ವಾಯು, ರುದ್ರ, ಸುಪರ್ಣ 5 ಜನ ಬರ್ತಾರೆ. ಹೇಗೆ ಅಂತ ಹೇಳ್ತಾರೆ. ಮೊದಲು ಅನಂತಾಯ ನಮಃ, ಆಮೇಲೆ ಬ್ರಹ್ಮಣೇ ನಮಃ, ವಾಯವೇ ನಮಃ, ಆಮೇಲೆ ರುದ್ರಾಯ ನಮಃ, ಮುಂದೆ ಗರುಡಾಯ ನಮಃ. ಒಟ್ಟು 5 ಆಯ್ತರಿ. ಆಮೇಲೆ ಕೋಣಗಳಲ್ಲಿ ಏನ್ ಮಾಡಬೇಕೀಗ? ಅನಂತ ವಾರುಣಿ, ಬ್ರಹ್ಮ ಸರಸ್ವತಿ, ವಾಯುದೇವರು ಭಾರತಿ, ರುದ್ರದೇವರು ಗಿರಿಜಾ, ಶಿವ ಗಿರಿಜಾ ಪಾರ್ವತಿ ದೇವಿ, ಮುಂದ್ಗಡೆ ಗರುಡ ಸುಪರ್ಣಿ, ಗರುಡಪತ್ನಿ ಸುಪರ್ಣಿ, ಈ ರೀತಿ ಮಾಡಬೇಕು. ಅದಕ್ಕೆ ಮುಂಭಾಗದಲ್ಲಿ ಯಾರು ಬಂದ್ರಿ ಈಗ? ಗರುಡದೇವರು ಬಂದು. ಅದು ವಿಶಂಚ ಅಗ್ರೇ ಪ್ರಪೂಜೆಯೇ. ಎಲ್ಲ ತಂತ್ರಸಾರದಲ್ಲಿ ಆಚಾರ್ಯ ಒಗಟಿನ ರೀತಿ ಹೇಳಿದ್ದಾರೆ. ಇದು ಬಿಡಿಸಿ ಹೇಳ್ತಾರೆ. ಇದಿಷ್ಟು ಅದಕ್ಕೆ ಪದ್ಯರೂಪ ವ್ಯಾಖ್ಯಾನ. ತಂತ್ರಸಾರದ ಆವರಣ ಪೂಜೆಗೆ ಇದಿಷ್ಟು ವ್ಯಾಖ್ಯಾನ. ಸರ್ವದಿಷ್ಟು ಪುನಶ್ಚಾಪಿ ಅನಂತಾದೀನ್ ಸಭಾ. ಅದ್ರ ತಂತ್ರಸಾರಕ್ಕೆ ಬರೋದಿಲ್ಲ ಅಂತ ಆಗ್ಲಿಲ್ಲ. ಆಗ ಟೀಕಾರಾಯರು ತಂತ್ರಸಾರದ ಪೂಜಾ ಪದ್ಧತಿ ಮಾತ್ರ ಈ ಗ್ರಂಥ ಬದ್ಧದಿಂದ ತಂತ್ರಸಾರಕ್ಕೂ ವ್ಯಾಖ್ಯಾನ ಆಯ್ತಾಗ. ಯಾವ್ದ ಇದೆಲ್ಲ ಈ ಹೇಳ್ತಿರೋದೆಲ್ಲ ಇವತ್ತು ಇದೆಲ್ಲ ಆಭರಣ ಪೂಜೆ. ಹೌದು, ಆವರಣ ಪೂಜೆ. ಆವರಣಗಳು ಅಂದ್ರೆ ಏನು? ಸುತ್ತುಗಳು ಅಂತ. ಆವರಣಗಳು ಸುತ್ತ ಅಂದ್ರೆ ಹೀಗೆ ಬರುತ್ತೆ. ಚೌಕಾಕಾರ ಸುತ್ತಿದು, ಗೋಳಾಕಾರ ಸುತ್ತಲ್ಲ, ಚೌಕಾಕಾರ ಸುತ್ತಗಳು. ಯಾವ್ದು? ಅದನ್ನ ಮತ್ತೆ ಹೇಳ್ಬೇಕು, ಮರ್ತೋಗಿರುತ್ತೆ, ಮತ್ತೆ ಹೇಳ್ಬೇಕು. ಸರ್ವದಿಷ್ಟು ಪುನಶ್ಚಾಪಿ ಅನಂತಾದೀನ್ ಸಭಾರ್ಯಕಾನ್. ಅಲ್ಲೂ ದೇವರ ರೂಪಗಳು ಸಭಾರ್ಯಕಾನ್, ಇಲ್ಲಿ ಸಭಾರ್ಯಕಾನ್. ಅಲ್ಲಿ ಕೇಶವಾದಿ ರೂಪ ಬಂದಾಗಲೂ ಕೂಡ ಆಚಾರ್ಯ ಯಾಕೆ ಬಿಡಿಸಿ ಹೇಳಲಿಲ್ಲ ಅಂದ್ರೆ ಗಾಬರಿ ಆಗ್ಬಿಡ್ತಾರೆ ಅಂತೇಳಿ ಕೇಶವ ಆ ರೂಪ ಪ್ರತಿಯೊಂದು ರೂಪಕ್ಕೂ ಕೂಡ ಸಪತ್ನಿಕನಾಗಿ ಪೂಜೆ ಮಾಡಬೇಕು. ಇನ್ನೂ ತಗೊಂಡಾಗ ಸಪರಿವಾರ ಮಾಡಬೇಕು. ಗೊತ್ತಾಯ್ತಾ? ಅಲ್ಲಿ ತಲೆ ಪೂರ್ತಿ ಬಿಡ್ತಾರೆ. ಆದಷ್ಟು ಮಾಡಿ ಅಂತ ಹೇಳೋದು ಕೇಳ್ತಾರೆ. ಸಭಾರ್ಯಕಾನ್ ಇಂದ್ರಾದಿಂಶ್ಚ ಸಪತ್ನೀಕಾನ್ ಪರಿಗ್ರಹಯುತಾನಪಿ. ಇನ್ನೂ ಸಾಧ್ಯ ಆದ್ರೆ ಅವ್ರ ಪರಿವಾರ ಸಮೇತ, ಪತ್ನಿ ಪರಿವಾರ, ಸಕುಟುಂಬ ಸಪರಿವಾರ ಬರಬೇಕು ಅಂತ ಹಾಕಿರ್ತಾರಲ್ಲ ಆಹ್ವಾನ ಪತ್ರಿಕೆ ಒಳಗೆ. ಆ ರೀತಿ ಪೂಜೆಯೇತ್ ಕ್ರಮಶೋ ಧೀಮಾನ್ ಸ್ವಾಸು ದಿಕ್ಷು ಸ್ಥಿತಾನ್. ಇಂದ್ರಾದಿ ರೂಪಗಳನ್ನು ಪೂಜೆ ಮಾಡಬೇಕು. ಅನಂತ ಇದಾಯ್ತು. ಈಗ
ಆಮೇಲೆ ಇಂದ್ರಾದಿಗಳು ಎಷ್ಟು ಜನ ದಿಕ್ಪಾಲಕರು? 10 8 ಮೇಲೆ ಕೆಳಗೆ 10 ಜನ ಪೂಜೆ ಮಾಡಬೇಕು. ಇಂದ್ರಾದಿಗಳ ಬಗ್ಗೆ ಹೇಳಬೇಕಾಗಿಲ್ಲ. ಇಂದ್ರ ಅಗ್ನಿ ಅಂತ ಅಲ್ಲೇ ಇದ್ಬಿಡಿ. ಅದಕ್ಕೆ ದಿಕ್ಕು ದೇವತೆಗಳು ಒಂದೇ ಆದ್ರಿಂದಾಗಿನೇ ಅದು ಪೂರ್ವ ದಿಕ್ಕು ಇಂದ್ರ, ಆಮೇಲೆ ಅಗ್ನಿ, ಆಮೇಲೆ ಯಮ, ಆಮೇಲೆ ನಿವೃತ್ತಿ, ಆಮೇಲೆ ವರುಣ, ವಾಯು, ಆಮೇಲೆ ಚಂದ್ರ, ಕುಬೇರ ಇಬ್ಬರು ಇದ್ದಾರೆ. ಒಂದು ಹೇಳಿದ್ರು ಆಯ್ತು. ಆಮೇಲೆ ಈಶಾನ್ಯ, ಆಮೇಲೆ ಅನಂತ, ಬ್ರಹ್ಮ. ಇಷ್ಟು 10 ಜನದ್ದಾಯ್ತು. ಈಶಾನ್ಯ ಪದನೇ ಹೇಳುತ್ತಲ್ಲ ರುದ್ರ ಅಂತ ಹೇಳಿ. ಏನ ಇಲ್ಲ, ನಿವೃತ್ತಿ ಆದ್ಮೇಲೆ 8 ಅಲ್ಲ ನಿವೃತ್ತಿ ಆದ್ಮೇಲಲ್ಲ, ಮೊದಲು 8 ಮುಗಿಸ್ಬಿಡ್ಬೇಕು. 8 ಮುಂದೆ ಇನ್ನು 2 ಹೊಡಿತು. ಅದರಲ್ಲಿ ಈಶಾನ್ಯದಲ್ಲಿ ಮೇಲೆ ಬ್ರಹ್ಮ, ನೈಋತ್ಯದಲ್ಲಿ ಕೆಳಗೆ ವಿಶೇಷ. ಶ್ರೇಷ್ಠವರು ಕೆಳಗ್ತಾನೆ ಇರೋದು ಪಾತ ಅಲ್ಲಿ, ಇವರು ಮೇಲಿದ್ದಾರೆ. ಆದ್ರೆ ಸತ್ಯಲೋಕ ಮೇಲೆ, ಅದು ಈಶಾನ್ಯದಲ್ಲಿ ಮೇಲೆ ಬ್ರಹ್ಮದೇವರು, ನಿವೃತ್ತಿಯಲ್ಲಿ ಕೆಳಗೆ ಶೇಷ. ಇದಿಷ್ಟು ಸ್ಪಷ್ಟವಾಗಿದೆ, ಯಾವ ಗೊಂದಲನೇ ಇಲ್ಲ. ಪೂಜೆಯೇತ್ ಕ್ರಮಶೋಧೀಮಾನ್ ಸ್ವಾಸುದಿಷ್ಟು ಸ್ಥಿತಾನ್ ಬಹಿ. ಪಶ್ಚಾತ್ ಬಹಿ ಅಂದ್ರೆ ನೆಕ್ಸ್ಟ್ ಆವರಣ ಅಂತ ಅರ್ಥ. ಪಶ್ಚಾತ್ ಪುರಸ್ತಾತ್ ಶೇಷಂಚ ವಿಧಿಂಚೈವ ಸಭಾರ್ಯಕಂ. ಪಶ್ಚಾತ್ ಪುರಸ್ತಾತ್ ಹಿಂದೆ ಮುಂದೆ ಅಂತ ಹೇಳಿಬಿಟ್ರು. ಮುಂದೆ ಬ್ರಹ್ಮದೇವರನ್ನ, ಹಿಂದೆ ಶೇಷದೇವರನ್ನ ಅಂದರು. ಎಲ್ಲಿ ಮುಂದೆ ಎಲ್ಲಿ ಹಿಂದೆ ಅಂತ ಕೇಳಿದ್ರೆ ಈಶಾನ್ಯದಲ್ಲಿ ಮುಂದೆ, ನೈಋತ್ಯ ಹಿಂದೆ ತಾನೆ. ದಿಕ್ಕು ಭಾಗ ಮಾಡಿಬಿಟ್ರೆ ಅದು ಹಿಂದಿನ ದಿಕ್ಕು ಮುಂದಿನ ದಿಕ್ಕು. ಇದು ಯಾತಕ್ಕೆ ವಿಷ್ಣು ತೀರ್ಥ ಹೇಳ್ಬೇಕಾದ್ರೆ ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ. ಒಂದು ದೊಡ್ಡ ಪ್ರಶ್ನೆ, ಇಬ್ರು ಬೇರೆ ಬೇರೆ ಹೇಳ್ತಾರೆ, ಬೇರೆ ಬೇರೆ ಹೇಳಿಲ್ಲ. ದಿಕ್ಕಿನಲ್ಲೇ ಮೇಲೆ ಕೆಳಗೆ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಇದು ವಿರೋಧ ಸಮನ್ವಯ. ನೋಡೋದಕ್ಕೆ ವಿರೋಧ ಕಾಣಿಸುತ್ತೆ, ವಿರೋಧ ಇಲ್ಲ. ದಿಕ್ಕು ಇವ್ರು ಹೇಳಿದ್ರು, ಆಕ್ಚುಯಲ್ ಪ್ಲೇಸ್ ಅವ್ರು ಹೇಳಿದ್ರು ಅಷ್ಟೇ ಹೊರತು ವಿರೋಧ ಬರಲೇ ಇಲ್ಲ. ಅದೆಲ್ಲ ಬರೆದಿದೆ. ನೀವು ತಗೊಂಡ ಎಡಿಷನ್ ಎಲ್ಲ ಫಸ್ಟ್ ಎಡಿಷನ್. ಅದು ಫಸ್ಟ್ ಎಡಿಷನ್ ಅಂದ್ರೆ 88 ಇರ್ಬೇಕು ನೋಡಿ ಮಾಡಿದ್ದು. ಯಾವ ಮಾಡಿದ್ದು ಅದು? ತುಂಬಾ ಜನ ಫಸ್ಟೇ ಇದೆ, 2ನೇ ಜಾಸ್ತಿ ಆಗುತ್ತೆ ತಗೊಂಡಿಲ್ಲ ಯಾರು. 81 ಫಸ್ಟ್ ಅದು. ಆಮೇಲೆ ಎಷ್ಟು ಚಿಕ್ಕಾಬಿಟ್ಟಿದೆ, ಅದು 12 ಸರ್ತಿ ಆಗಿದೆ. ಇದು ಲೇಟೆಸ್ಟ್, ಈಗಿರೋದು ಲೇಟೆಸ್ಟ್. ಅದು ಇರೋದ್ರ ಡಬಲ್ ಮೇಲಿದೆ. ಅದು ಮಧ್ಯೆ ಮಧ್ಯೆ ರಿವೈಸ್ ಆಗ್ತಾ ಬಂದಿದೆ, ಗೊತ್ತಾಯ್ತಾ? 88. ಬೇರೆ ಈಗ ಲೇಟೆಸ್ಟ್ ಹೋಗ್ಬೇಕು, ಸ್ವಲ್ಪ ಜಾಸ್ತಿ ಆಗುತ್ತೆ ದುಡ್ಡು, ಅಷ್ಟೇ ಬಾಡಿ ಆಗಲ್ಲ ಅಂತ ನೋಡ್ರೆ. ಡೀಟೇಲ್ಸ್ ಜಾಸ್ತಿ ಇದೆ ಅದರಲ್ಲಿ ಅರ್ಜೆಂಟೇ ಮಾಡಿದ್ದಾಗ. ಇದು ಆಮೇಲೆ ಟೈಮ್ ಸಿಕ್ಕ ನಿಧಾನ ಮಾಡ್ತಾ ಬಂದಿದ್ರಿಂದ ಬೇಕಾಷ್ಟ. ಒಂದೊಂದು ಸರ್ತಿ 2-2 ಸಾವಿರ ಕಾಪಿನೇ ಮಾಡಿಸಿದೆ. ಯಾವ್ದ್ರಲ್ಲಿ? ಅದು ಬೇರೆ ತೋಳಲ್ಲ ಅಂತ ಅರ್ಥ. ಇದು ಜಾಸ್ತಿ ಇದೆ ಅಂತ ಹೇಳ್ತಿರೋದು. ಚೆನ್ನಾಗಿರೋ ಕಾಮನ್ ಆದರೂ ಹೆಚ್ಚಿರೋ ಅಂಶ ಇದೆ. ತುಳಸಿ ಪುಷ್ಪಗಳ ಬಗ್ಗೆ, ಇದ್ರ ಬಗ್ಗೆ ವಿಶೇಷ ಅಂಶಗಳು ತುಂಬಾ ಇದೆ. ಅದರ ಅಲ್ಲಿಗೆ ಇರಲಿ, ನಾಳೆ ದಿವಸ ಮುಂದಿನ ಆವರಣ ಪೂಜೆ ಮುಗಿತಲ್ಲ, ಮುಂದೆ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀವಿ. ಏನು ಮಾಡಬೇಕು